ಬಾ ನನ್ನ ಸಂಗೀತ. ನಮ್ಮ ಕಂಪ್ನಿಯಲ್ಲಿ ಯಾರಾದ್ರೂ ಅಂತಾರೆ ಇದ್ದಾರಾ? ಇದ್ರೆ ಹೇಳಿ ಬಾವ, ಸಿಗುದು ತೋರಣ ಕಟ್ಬಿಡ್ತೀನಿ. ನನಗೆ ಯಾಕೆ ಕೊಡ್ತೀವಿ ಭಾವ? ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ ನಿನಗೆ? ಭಾವ, ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗ್ತಾ ಇದೆ ಭಾವ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಸಿಮೆಂಟ್ ಕದಿಯೋ ಅಂತ ನೀಚ್ ಮಟ್ಟಕ್ಕೆ ಇಳಿದ್ಬಿಟ್ಟಿಲ್ಲ. ಅಂತ ಪರಿಸ್ಥಿತಿ ಏನೋ ಬಂದಿತ್ತು ನಿನಗೆ? ಭಾವ, ಎಂತ ಮಾತಾಡ್ತಾ ಇದ್ದೀರಾ? ನಾನ್ ಸಿಮೆಂಟ್ ಕದಿಯೋದಾ? ಇಂಥ ಕೆಲಸ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ನಾನು ನಿನಗೇನೋ ಕಡಿಮೆ ಮಾಡಿದ್ದೆ. ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀರಾ ಈ ಕರ್ಮಕಾಂಡನ? ಹಣ ಹೋಯ್ತಲ್ಲ ಅಂತ ನನಗೆ ಚಿಂತೆ ಇಲ್ಲ. ನನ್ನ ತಂಗಿ ಗಂಡನಾಗಿ ಜನರ ದೃಷ್ಟಿನಲ್ಲಿ ಈ ಮಟ್ಟಕ್ಕೆ ಇಳಿದು ಬಿಟ್ಟಿಲ್ಲ ಅಂತ ನೋವಾಗ್ತಾ ಇದೆ ನನಗೆ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಸಾಮಾನ್ಯ ಕೆಲಸಗಾರ ಕೂಡ ಎಷ್ಟೊಂದು ಭಕ್ತಿಯಿಂದ, ಗೌರವದಿಂದ, ನಿಯತ್ತಿನಿಂದ ಕೆಲಸ ಮಾಡ್ತಾನೆ. ಅಂಥದ್ರಲ್ಲಿ ಮನೆಯವನಾಗಿ ನೀನಿಂತ ಮಣ್ತಿನ ಕೆಲಸ ಮಾಡಿಬಿಟ್ಟೆಲ್ಲೋ. ನಿನಗೆ ಹಣದ ಅವಶ್ಯಕತೆ ಇದ್ದಿದ್ರೆ ನನ್ನನ್ನು ಕೇಳಬೇಕಿತ್ತು. ಅದು ಬಿಟ್ಟು ನಮ್ಮ ಕಂಪನಿಗೆ ಮಸಿ ಬಳಿ ಅಂತ ಕೆಲಸ ಮಾಡಿಬಿಟ್ಟೆಲ್ಲೋ. ನಾವು ಯಾವತ್ತೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು ಶೇಖರ್. ಚೀತು ಅನ್ಸ್ಕೊಳ್ಳೋ ಮಟ್ಟಕ್ಕೆ ಇಳಿಬಾರ್ದು. ಕ್ಷಮಿಸ್ಬಿಡಿ ಬಾವ, ಇನ್ನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಸುಮಿತ್ರಂಗಾಗ್ಲಿ ಮಯೂರಿಗಾಗ್ಲಿ ಈ ವಿಷಯ ಗೊತ್ತಾಗೋದು ಬೇಡ ಭಾವ. ಕ್ಷಮಿಸ್ಬಿಡಿ ಭಾವ. ಖಂಡಿತವಾಗ ನನ್ನ ತಪ್ಪನ್ನು ತಿದ್ಕೊಳ್ತೀನಿ. ಏನ್ ಶೇಖರ್, ಭಾವನ್ ಕಾಲು ಇಟ್ಕೊಂಡಿದ್ಯಾ? ಇಲ್ವಲ್ಲ, ಕಬಾಬ್ ಬಿದ್ದಿತ್ತು, ಎತ್ಕೊಳ್ತಾ ಇದ್ದೆ. ಅಲ್ಲಿಡು, ಹೊರಡು. ಸರಿ ಭಾವ. ಶೇಖರ್ ಎಂತ ನೀಚ್ ಕೆಲಸ ಮಾಡ್ಬಿಟ್ಟ. ತಲೆ ತಗ್ಸಾಗೋಯ್ತು. ಗಂಡ ಹೆಂಡತಿಗೆ ದುಡ್ಡಿನ ಅವಶ್ಯಕತೆ ಏನಾದರೂ ಇದೆಯಾ? ಅಮ್ಮ, ಏನಪ್ಪ? ಸುಮಿತ್ರಾ ಎಲ್ಲಿ? ಅವಳು ರೂಮಲ್ಲಿ ಇರ್ಬೇಕು. ಹೋಗಿ ಕರೀಲ? ಬೇಡಮ್ಮ, ನಾನೇ ಅಲ್ಲಿಗೆ ಹೋಗ್ತೀನಿ. ಸುಮಿತ್ರಾ, ಕೂತ್ಕೋ. ಏನನ್ನ ವಿಷಯ? ಏನಾದ್ರೂ ಮಾತಾಡ್ಬೇಕಿತ್ತಾ? ಈ ಕೆಲಸದ ಒತ್ತಡದಲ್ಲಿ ಈ ನಡುವೆ ನಿನ್ನ ಜೊತೆ ಮಾತಾಡೋಕೆ ಆಗಿರಲಿಲ್ಲ. ಅದಕ್ಕೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ರಾಜ ಹೇಗೆ ಓದ್ತಾ ಇದ್ದಾಳೆ? ಮುಂದಿನ ಫ್ಯೂಚರ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾಳಂತ? ಅವಳಿಗೇನಣ್ಣ, ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ. ಅವಳು ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗ್ಬೇಕು ಅಂತಿದ್ದಾಳೆ. ಈ ವಿಷಯವಾಗಿ ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ. ಅಷ್ಟಲ್ಲಿ ನೀನೇ ಕೇಳಿದ್ ಒಳ್ಳೇದೇ ಆಯ್ತು. ತುಂಬಾ ಸಂತೋಷ. ನಂದೇನು ಅಭ್ಯಂತರ ಇಲ್ಲ. ಅವಳಿಗೆ ಏನು ಇಷ್ಟನೋ ಹಾಗೆ ಮಾಡಲಿ. ಹೌದು, ಅವಳೆಲ್ಲಿ? ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅಣ್ಣ, ನಮ್ ರಾಶಿ ಫಾರಿನ್ಗೆ ಹೋಗೋದು ಇವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಯಾಕಂತೆ? ಅವ್ರ ಬುದ್ಧಿ ನಿನಗೆ ಗೊತ್ತಲ್ಲಣ್ಣ, ಏನು ಸರಿಯಾಗಿ ಹೇಳ್ತಿಲ್ಲ. ನೋಡು ಸುಮಿತ್ರಾ, ಮಕ್ಕಳ ಆಸೆಗಳನ್ನು ನೆರವೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ರಾಶಿ ಚೆನ್ನಾಗಿ ಓದ್ತಾ ಇದ್ದಾರೆ. ಅವಳು ಎಷ್ಟು ಬೇಕಾದ್ರೂ ಓದ್ಲಿ, ಓದ್ಸೋಣ. ಅದಕ್ಕೆ ಶೇಖರ್ ಅಡ್ಡಿ ಆಗೋದು ಬೇಡ. ನಿನ್ನನ್ನು ಚೆನ್ನಾಗಿ ಓದಿಸ್ಬೇಕು ಅಂದ್ಕೊಂಡೆ, ನನ್ನ ಆಸೆ ನೆರವೇರಲಿಲ್ಲ. ಒಂದು ಒಳ್ಳೆ ಸಂಬಂಧ ನೋಡಿ ನಿನ್ನನ್ನು ಮದುವೆ ಮಾಡಿಕೊಡ್ಬೇಕು ಅಂದ್ಕೊಂಡೆ, ಆ ಆಸೆನೂ ನೆರವೇರಲಿಲ್ಲ. ಮನೆ ಡ್ರೈವರ್ ಆಗಿ ಬಂದ ಶೇಖರ್ನ ನೀನು ಪ್ರೀತಿ ಮಾಡಿದೆ. ನಿನಗೆ ನಿರಾಸೆ ಆಗಬಾರ್ದು ಅಂತ ನಿಮ್ಮ ಮದುವೆನೂ ಮಾಡಿದೆ. ಹೋಗ್ಲಿ ಬಿಡು. ಆಗೋಗಿರೋ ವಿಷಯದ ಬಗ್ಗೆ ಈಗ ಯಾಕೆ ಮಾತು?
ಈ ಹಣ ಇಟ್ಕೋ. ಅಣ್ಣ ಇಷ್ಟೊಂದು ದುಡ್ಡು ನನಗೆ ಯಾಕಣ್ಣ? ಇರ್ಲಿ, ಖರ್ಚಿಗೆ ಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನನ್ನನ್ನು ಕೇಳೋದು ಬೇಡ ಅಂತ ತಗೋ. ಆಮೇಲೆ ನಾನು ಕೊಡ್ತಾ ಇರೋ ಸಂಬಳ ಏನಾದರೂ ಶೇಖರಿಗೆ ಕಡಿಮೆ ಆದರೆ ಅವನಿಗೆ ಕೊಡು. ಪಾಪ ನನ್ನನ್ನು ಕೇಳೋದಕ್ಕೆ ಅವನಿಗೆ ಮುಜುಗರ ಆಗ್ಬೋದು. ಸರಿ ಅಣ್ಣ. ಅಣ್ಣ ಇಷ್ಟೊಂದು ದುಡ್ಡು ಯಾಕೆ ಕೊಟ್ಟ? ಒಂದು ಗೊತ್ತಾಗ್ತಿಲ್ವೇ? ಇವ್ರೇನಾದ್ರೂ ನಮ್ಮ ಸಂಗೀತ ವಿದ್ಯಾಲಯದ ವಾರ್ಷಿಕೋತ್ಸವ ಸಂದರ್ಭ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ಈ ನಮ್ಮ ಸಂಗೀತ ಅದ್ಭುತವಾಗಿ ಹಾಡಿ ಎಲ್ಲರ ಮನಸ್ಸನ್ನ ಗೆದ್ದು ಗಾನ ಕೋಗಿಲೆ ಅನ್ನೋ ಪ್ರಶಸ್ತಿಯನ್ನು ಗಳಿಸಿದ್ದು ನಿಮಗೆಲ್ಲ ಗೊತ್ತಿರೋದು. ಇವಳ ಮೇಲೆ ನಾವಿಟ್ಟಿರೋ ನಂಬಿಕೆನ ಇವಳು ಉಳಿಸ್ಕೊಂಡಿದ್ದಾಳೆ. ಭವಿಷ್ಯದಲ್ಲಿ ಬಹಳ ದೊಡ್ಡ ಗಾಯಕಿ ಆಗ್ತೀನಿ ಅನ್ನೋದನ್ನ ಅವಳು ಸಾಬೀತು ಮಾಡಿದ್ದಾಳೆ. ಈ ನಮ್ಮ ಸಂಗೀತಗೆ ನಮ್ಮ ಈ ಸಂಗೀತ ವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಈ ಸಂತೋಷನ ಹಂಚ್ಕೊಳ್ಳೋದಿಕ್ಕೆ ನಾನಿವತ್ತು ಒಬ್ಬಟ್ಟಿನ ಅಡುಗೆ ಮಾಡಿದ್ದೀನಿ. ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಸಂಗೀತ, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳಂತೆ. ನಿನ್ನ ಯಶಸ್ಸಿನ ಹಿಂದೆ ಯಾವಾಗಲೂ ನಾನಿರ್ತೀನಿ ಸಂಗೀತ. ಸಂಗೀತ, ಇದು ನಿನಗೋಸ್ಕರ. ಥ್ಯಾಂಕ್ಸ್. ಅದ್ರ ಜೊತೆಗೆ ಇದನ್ನು ತಗೋ ಸಂಗೀತ. ರಘು, ಯಾಕಿದೆಲ್ಲ? ಈ ಬಾಕ್ಸ್ ಓಪನ್ ಮಾಡಿದ್ರೆ ಯಾಕೆ ಅಂತ ಗೊತ್ತಾಗುತ್ತೆ. ಸಂಗೀತ, ಓಪನ್ ಮಾಡಿ ನೋಡಮ್ಮ, ನನ್ನ ಮಗ ಏನ್ ಕೊಟ್ಟಿದ್ದಾನೆ ಅಂತ. ಬೇಡಮ್ಮ, ನಾನು ಮನೆಗೆ ಹೋಗ್ಬಿಟ್ಟೆ ಓಪನ್ ಮಾಡ್ತೀನಿ. ಓಪನ್ ಮಾಡಿ ನೋಡಮ್ಮ ಸಂಗೀತ. ಆ ಶಹಜಾನ್ ಮಮತಾಜ್ಗೋಸ್ಕರ ತಾಜ್ ಮಹಲ್ನೇ ಕಟ್ಸಿದ್ದಾನೆ. ನಾನು ನಿನ್ಗೋಸ್ಕರ ಏನ್ ಮಾಡ್ಲಿ ಹೇಳು ಸಂಗೀತ? ನಾನ್ ಮಾಡಿರೋ ಒಬ್ಬಟ್ಟನ್ನ ತಿಂದು ಖಾಲಿ ಮಾಡು ಸಾಕು. ಸರಸ್ವತಿ, ಎಲ್ರಿಗೂ ಊಟ ಬಡಿಸಮ್ಮ. ಬನ್ನಿ. ಏನೋ ಹೇಳ್ತಾನೆ ಇಲ್ಲ. ಇದೆಲ್ಲ ಬೇಕಾಗಿತ್ತ? ಮೊದಲೇ ಕೈ ಪೆಟ್ಟಾಗಿದೆ. ಇದೆಲ್ಲಗೋಸ್ಕರ ನಂದು. ನಂದು ಯಾಕೊಂಥರ ಇದ್ದೀರಾ? ನಾವಿಬ್ರು ಕಾರಲ್ಲಿ ಹೋಗೋದನ್ನ ನನ್ನ ಮಗಳು ಸಂಗೀತ ನೋಡಿದಾಳೆ. ಸಂಗೀತನ್ಗೇನಾದರೂ ನಿಮ್ಮ ಮೇಲೆ ಅನುಮಾನ ಬಂದಿದ್ಯಾ? ನಂದು
ಜೊತೆಲಿದ್ದವ್ರು ಯಾರು ಅಂತ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಏನೋ ಒಂದು ಸುಳ್ಳು ಹೇಳಿ ಅವಳಿಗೆ ಅನುಮಾನ ಬರದೇ ಇರೋ ಮಾಡಿದ್ದೀನಿ. ನಿನ್ನನ್ನು ಡಾಕ್ಟ್ರು ಅಂತ ಹೇಳಿದ್ದೀನಿ. ನನ್ನ ಪೇಷಂಟನ್ನೊಬ್ಬರನ್ನ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಅವ್ರ ಕಾರ್ ಸರ್ವಿಸಿಗೆ ಬಿಟ್ಟಿದ್ರು, ಅದಕ್ಕೆ ನಾನೇ ಪಿಕಪ್ ಮಾಡಿದೆ ಅಂತ ಸುಳ್ಳು ಹೇಳಿದೆ. ಸರಿ ಬಿಡಿ ನಂದು, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಸಂಗೀತನ್ಗೆ ಸರಿಯಾದ ಸುಳ್ಳೇ ಹೇಳಿದ್ದೀರಾ. ಅವಳಿಗೆ ಅನುಮಾನ ಬಂದಿರಲ್ಲ. ಇಷ್ಟು ದಿನ ನಿಮ್ಮ ಹೆಂಡತಿ ಥರ ಇದ್ದೆ, ಇನ್ನು ಮುಂದೆ ಡಾಕ್ಟ್ರ್ ಥರ ಇರ್ತೀನಿ. ಈ ವಿಷಯನ ಅಷ್ಟು ಸುಲಭವಾಗಿ ತಗೊಳ್ಬೇಡ ಯಾಮಿನಿ. ಈಗ ಅನುಮಾನ ಬಂದಿಲ್ಲ ನಿಜ, ಮುಂದೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಿನ್ ಜೊತೆ ಎಲ್ಲೂ ಹೊರಗಡೆ ತಿರುಗಾಡಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ನಂದು? ಹೌದು ಯಾಮಿನಿ, ನಾವಿಬ್ರು ಒಟ್ಟಿಗೆ ಹೊರಗಡೆ ಕಾಣಿಸ್ಕೊಳ್ಳೋದು ಬೇಡ. ನಮ್ಮ ಸಂಬಂಧ ಏನಾದರೂ ಶಾರದಂಗೆ ಗೊತ್ತಾದ್ರೆ ಖಂಡಿತ ಅವಳು ಬದುಕಿರೋದಿಲ್ಲ. ನಂದು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಸರಿ ಬಿಡಿ, ಇನ್ ಮುಂದೆ ಹೊರಗಡೆ ಕರ್ಕೊಂಡೋಗಿ ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ, ಓಕೆನಾ? ಥ್ಯಾಂಕ್ಸ್ ಯಾಮಿನಿ. ನೋಡು, ನಿನಗೇನಾದರೂ ಮನೇಲಿ ಕೂತ್ಕೊಂಡು ಬೇಜಾರಾಯಿತು ಅಂದರೆ ರಾಕಿನ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಬಾ. ನನಗೆ ಸುತ್ತಾಡೋದಕ್ಕಿಂತ ನಿಮ್ಮ ಸಂತೋಷನೇ ಮುಖ್ಯ ರೀ. ನಾನು ಎಲ್ಲೂ ಹೋಗಲ್ಲ ಬಿಡಿ. ನಂದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನೇ ಯಾಮಿನಿ? ಯಾಕೆ ನೀವು ಯಾವುದಾದ್ರೂ ಬಿಸ್ನೆಸ್ ಪ್ರಾರಂಭ ಮಾಡಬಾರ್ದು? ಬಿಸ್ನೆಸ್ಸಾ? ನಾನಾ? ಹೌದು ನಂದು, ನೀವು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು. ಹೆಸರು, ಕೀರ್ತಿ, ಹಣ, ಪ್ರತಿಷ್ಠೆ ಎಲ್ಲ ನಿಮ್ದಾಗಬೇಕು. 4 ದಿಕ್ಕಲ್ಲೂ ನಿಮ್ಮ ಹೆಸರು ಇರಬೇಕು. ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ನಿಮ್ಮ ಹೆಸರು ಪರಿಚಯ ಇರಬೇಕು. ಆ ರೀತಿ ನೀವು ಬೆಳಿಬೇಕು. ಅದೇ ನನ್ನ ಆಸೆ. ಈ ನನ್ನ ಆಸೆ ನೆರವೇರಬೇಕು ಅಂದರೆ ನೀವು ಯಾವುದಾದ್ರೂ ಬಿಸ್ನೆಸ್ ಪ್ರಾರಂಭ ಮಾಡಲೇಬೇಕು ನಂದು. ಆಮೇಲೆ ನೀವು ಒಂದೊಂದೇ ಬಿಸ್ನೆಸ್ ಕೈ ಹಾಕಬೇಕು. ನಿಮ್ಮ ಹೆಸರು, ಕೀರ್ತಿ ಶಿಖರ ಏರ್ಬೇಕು. ಇದೇನು ಯಾಮಿನಿ, ನಿನ್ನ ಆಸೆಗಳೆಲ್ಲ ವಿಚಿತ್ರವಾಗಿದೆ. ಡಾಕ್ಟರ್ ಪ್ರೊಫೆಷನ್ ಬಿಟ್ಟು ಮಾಡು ಅಂತ ಹೇಳ್ತಾ ಇದೆಯಾ? ಇಡೀ ದಿನ ಕ್ಲಿನಿಕಲ್ಲೇ ಕಾಲ ಕಳೆಯೋದಾಗುತ್ತೆ. ಅದ್ರ ಮಧ್ಯೆ ಈ ಬಿಸ್ನೆಸ್ಗೆಲ್ಲ ನಾನು ಯಾವ ಗಮನ ಕೊಡಲಿ? ಆ ರಿಸ್ಕೆಲ್ಲ ಬೇಕಾ ನನಗೆ? ನಂದು ರಿಸ್ಕ್ ತಗೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ಇರೋ ಇಬ್ರು ಹೆಣ್ಮಕ್ಳು ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಂದು? ಒಂದೇ ಒಂದು ಕ್ಲಿನಿಕ್ ಇಂದ ಈ ಕಾಲದಲ್ಲಿ ಏನ್ ಪಡೆಯೋದಕ್ಕೆ ಸಾಧ್ಯ ಹೇಳಿ? ಟೀ ಕುಡೀರಿ. ಕಟ್ಟಿಕೊಂಡು ಸಿಗ್ನಲ್ ಮಣ್ಣು ಹಾರಿಕೊಂಡು ಸಿಗ್ನಲ್ ಅಲ್ಲಿ ಪ್ರೀತಿ ಮಾಡ್ತಾರೆ. ಕಾರ್ 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 ಜಲ್ಲೋಡಿ ಕಾರ್ ಕಾರ್ ಕಾರ್. ನಾನು ಯಾವುದು ಇದು ಗಪ್ಪು ವಾಸನೆ ಅಂದುಕೊಂಡೆ. ನೀವು ಸೆಂಟು ಹಾಕಿಕೊಳ್ಳುತ್ತಿದ್ದೀರಾ, ಯಾಕೆ ಸ್ನಾನ ಮಾಡ್ಲಿಲ್ವಾ? ಭಟ್ರೆ, ನೀ ಕೋಪ ಬರ್ಸ್ಬೇಡಿ. ಸ್ನಾನ ಮಾಡ್ಲಿಲ್ಲ ಅಂದ್ರೆ ತಪ್ಪ ಮಾರ್ರೆ. ಈ ಟವಲಲ್ಲಿ ಸುತ್ಕೊಂಡು ಹೊಡೆಯೋ ವಿದ್ಯೆನ ಎಲ್ಲಿಂದ ಕಲ್ತ್ಕೊಂಡು ಈ ಮನೆಗೆ ಬಂದ್ರಿ? ನನಗೊಂದು ಅನುಮಾನ, ಈ ಟವೆಲಲ್ಲಿ ಸುತ್ಕೊಂಡು ಅಂದ್ರಲ್ಲ, ಏನೇನು ಸುತ್ಕೊಳ್ಳೋದು ಮಾರಾಯರೆ? ರೀ ಭಟ್ರೆ, ನಿಮ್ಮ ಹತ್ರ ಕಲ್ತ್ಕೊಳ್ಳೋದು ತುಂಬಾ ಇದೆ ರೀ. ಅಡಿಗೆ ಮಾಡೋದನ್ನು ಅಲ್ಲ, ಪಿನ್ ಹೊಡೆಯೋದನ್ನ, ಯಾರಿಗೂ ಗೊತ್ತಾಗದೆ ಹಾಗೆ ಖಾರದ ಪುಡಿ ಹಚ್ಚೋದನ್ನ. ರೀ, ಏನ್ ಸುಮಿತ್ರಾ, ನೀವೇನಾದ್ರೂ ಅಣ್ಣನ ಹತ್ರ ದುಡ್ಡು ಕೇಳಿದ್ರಾ? ನಾನೇ ಡೈರೆಕ್ಟ್ ಆಗಿ ಕೇಳ್ತೇನೆ, ಯಾವತ್ತಿದ್ರು ಇಂಡೈರೆಕ್ಟ್ ತಾನೆ ನಿನ್ನ ಮುಖಾಂತರ. ಹಾಗಾದ್ರೆ ಅಣ್ಣ ಈ 50,000ನ ನನಗೆ ಯಾಕೆ ಕೊಟ್ಟ? ಗೊತ್ತಾಗ್ತಿಲ್ವಲ್ಲ, ಯಾಕೆ ಕೊಟ್ಟಿರ್ಬೋದು? ಅಯ್ಯೋ, ಅದು ತುಂಬಾ ಸಿಂಪಲ್ ಅಮ್ಮೋರೆ. ಅಪ್ಪ ಅಮ್ಮ ಮಕ್ಕಳಿಗೆ ಪಾಕೆಟ್ ಮನಿ ಯಾಕೆ ಕೊಡ್ತಾರೆ ಹೇಳಿ? ಮಕ್ಕಳು ಹಣ ಕದಿಬಾರ್ದು ಅಂತ ತಾನೆ. ರೀ ಭಟ್ರೆ, ಏನ್ರಿ ಮಾತಿನ ಅರ್ಥ? ನಾನು ಹಣ ಕದ್ದೆ ಅಂತನಾ ಅಥವಾ ಕದಿಯೋಕ್ ಪ್ರಯತ್ನ ಪಟ್ಟೆ ಅಂತನಾ?
ಅದು ನಿಮಗೆ ಗೊತ್ತಿರ್ಬೇಕಲ್ವೋ? ರೀ, ದಯವಿಟ್ಟು ನಿಜ ಹೇಳಿ, ನೀವ್ ಯಾವ ತಪ್ಪು ಮಾಡಿಲ್ಲ ತಾನೇ? ಭಟ್ರೇನು ಹೇಳ್ತಾ ಇದಾರೆ ಅಂತ ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ಇಷ್ಟೇನಾ ನೀನು ಅರ್ಥ ಮಾಡ್ಕೊಂಡಿರೋದು? ಹೌದು, ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ. ನೀವು ಸುಮ್ಮನೆ ಅಂತ ತಗೊಳ್ತೀರಿ? ರೀ, ದಯವಿಟ್ಟು ನಿಜ ಹೇಳಿ, ನೀವ್ ಯಾವ ತಪ್ಪು ಮಾಡಿಲ್ಲ ತಾನೇ? ಇಲ್ಲ ಕಣೆ, ನಿಜವಾಗ್ಲೂ ಇಲ್ಲ. ಮತ್ತೆ ಯಜಮಾನ್ರ ಹಣ ಯಾಕೆ ಕೊಟ್ರು? ನನ್ನ ತಂಗಿ, ಅವಳ ಗಂಡ, ಮಗಳು ಅವ್ರಿಗೆ ಏನಾದ್ರೂ ತಗೊಳ್ಬೇಕು ಅಂತ ಆಸೆ ಇರುತ್ತೆ, ತಗೊಳ್ಳಿ ಅಂತ ಅವ್ರಿಗೆ ಅನ್ಸಿರ್ಬೇಕು, ಹಾಗಾಗಿ ಹಣ ಕೊಟ್ಟಿರ್ಬೇಕು. ನೀನು ಈ ಪರಿ ಇಂಟ್ರಾಗೇಷನ್ ಮಾಡೋದ? 4 ಗೋಡೆ ಮಧ್ಯ ಆದ್ರೂ ಮಾಡಿದೆ ಇಂಟ್ರಾಗೇಷನ್. ಹೋಗಿ ಭಟ್ಟನ ಮುಂದೆ ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಹಾಗಾದ್ರೆ ಅದು ನಿಮ್ಗೆ ಇದೆ ಅಂತ ಆಯ್ತು. ಎದೆ ಬಗ್ಗೆ ತೋರಿಸ್ಬೇಕಾ? ಹೋಗ್ಲಿ ಬಿಡ್ರಿ, ಏನೋ ಡೌಟ್ ಬಂತು ಕೇಳ್ದೆ ಅಷ್ಟೇ. ಇನ್ಮುಂದೆ ಯಾವತ್ತೂ ಕೇಳಲ್ಲ. ಸಾರಿ ರೀ, ಬೇಜಾರು ಮಾಡ್ಕೋಬೇಡಿ. ಸುಮಿತ್ರ, ಏನಾದ್ರೂ ಕೇಳು, ಆದ್ರೆ ಭಟ್ಟನ ಮುಂದೆ ಮಾತ್ರ ಕೇಳಬೇಡ. ಕೇಳಲ್ಲ ಅಂತ ಹೇಳಿದ್ನಲ್ಲ, ಸಾರಿ. ಬೇರೆ ವಿಷಯ ನಮ್ಗೆ ಯಾಕೆ? ಅಪ್ಪ, ಬೀಸೋದೊಂಡೆ ತಪ್ಸ್ಕೊಂಡಂಗಾಯ್ತು. ಸದ್ಯ ಭಾವ ಏನೂ ಹೇಳಿಲ್ಲ. ಎಷ್ಟೊತ್ತಾಗತ್ತೆ? ಮೇಡಮ್, 5 ನಿಮಿಷ ಆಗುತ್ತೆ ಮೇಡಮ್. ಏನೋ ಗಾಡಿ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ಇಳಿದ್ಬಿಟ್ಟ. ಅಷ್ಟೇ ತಾನೆ, ಬನ್ನಿ ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಬೇರೆ ಆಟೋ ಹಿಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ಬನ್ನಿ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಸರ್. ಗುರುಗಳ ಮನೆಗೆ ಹೋಗಿದ್ದೆ, ಆದ್ರೆ ನನ್ನ ವೆಹಿಕಲ್ ತಗೊಂಡು ಹೋಗಿರ್ಲಿಲ್ಲ, ಪಂಕ್ಚರ್ ಆಗ್ಬಿಟ್ಟಿತ್ತು. ಅದಕ್ಕೆ ಆಟೋದಲ್ಲಿ ಒಟ್ಟಿನಲ್ಲಿ ಇವತ್ತು ನಿಮ್ಮನ್ನ ನಾನು ಡ್ರಾಪ್ ಮಾಡಬೇಕು ಅಂತಿತ್ತು. ಅದಕ್ಕೆ ನಿಮ್ಮ ವೆಹಿಕಲ್ ಪಂಚರ್ ಆಗಿದ್ದು, ಆಟೋ ಕೆಟ್ಟು ನಿಂತಿದ್ದು, ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಬಂದಿದ್ದು. ಅಮ್ಮ ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದೆ. 3 ಹೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರ? ಅವರಿಗೆ ನಿಮ್ಮ ಹಾಡು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ವಿಚಿತ್ರ ನೋಡಿ, ಯಾವ ಸಂಬಂಧನೂ ಇಲ್ಲದೆ ಇರೋ ನಾವು ಈ ಸಂಗೀತ ಅನ್ನೋ ವಿಷಯದಿಂದ ಎಷ್ಟೊಂದು ಹತ್ರ ಆಗ್ಬಿಟ್ಟಿವಲ್ಲ. ಇರಿ, ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಶಬರಿ